ರಾಜ್ಯದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಅಂದ್ರೆ ಪ್ರವಾಸಿಗರಿಗೆ ಫೇವರಿಟ್. ವೀಕೆಂಡ್ ಬಂದ್ರೆ ಸಾಕು ಅಲ್ಲಿಗೆ ಹೋಗಿ ಮೋಜು ಮಸ್ತಿಗೆ ಅಂತ ಸಾವಿರಾರು ಜನ ದಾಂಗುಡಿ ಇಡ್ತಾರೆ. ಆದರೆ ಇದೀಗ ನಾಡಿನ 8 ಜನರ ಆರಾಧ್ಯ ದೈವವಿರುವ ಕ್ಷೇತ್ರಕ್ಕೆ ಪ್ರವಾಸಿಗರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮುಳ್ಳಯ್ಯನಗಿರಿಯಲ್ಲಿ ಪ್ರವಾಸಿಗರ ವಿರುದ್ಧ ಕಿಡಿ, ಧಾರ್ಮಿಕ ಭಾವನೆಗೆ ಧಕ್ಕೆ, ಸಿಡಿದೆದ್ದ ಹಿಂದೂ ಸಂಘಟನೆ. ಮುಳ್ಳಯ್ಯನಗಿರಿ ಅಂದ್ರೆ ಭೂಲೋಕದ ಸ್ವರ್ಗ, ರಾಜ್ಯದ ಅತ್ಯಂತ ಎತ್ತರದ ಶಿಖರ ಎಂಬ ಖ್ಯಾತಿ ಪಡೆದಿದೆ. ಮಲೆನಾಡಿನ ಚಂದ್ರದ್ರೋಣ ಪರ್ವತ ಸಾಲು ಅಂದ್ರೆ ಪ್ರವಾಸಿಗರಿಗೆ ಇನ್ನಿಲ್ಲದ ಇಷ್ಟ. ಹೀಗಾಗಿ ಇಲ್ಲಿನ ಪ್ರಕೃತಿಯ ಸೌಂದರ್ಯ ಕಣ್ತುಂಬಿಕೊಳ್ಳೋಕೆ ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ವಿವಾದಿತ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ಸ್ವಾಮಿ ದರ್ಗಾ, ಮಾಣಿಕ್ಯಧಾರ, ಗಾಳಿಕೆರೆ, ಫಲರಸ್ವಾಮಿ ಮಠ, ದೇವಿರಮ್ಮನ ಬೆಟ್ಟ, ಕಲ್ಲತ್ತಿಗಿರಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಸಾವಿರಾರು ಪ್ರವಾಸಿಗರು ಬರ್ತಾರೆ. ರಾಜ್ಯದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿಯಲ್ಲಿ ಮುಳ್ಳಪ್ಪ ಸ್ವಾಮಿಯ ಗದ್ದುಗೆ ಇದೆ. ಜನರ ಪಾಲಿಗೆ ಇದು ಪವಿತ್ರ ಪುಣ್ಯ ಕ್ಷೇತ್ರ. ಹೀಗಾಗಿ ನಿತ್ಯ ಭಕ್ತರು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹೀಗಿರುವಾಗ ಇಲ್ಲಿನ ಪವಿತ್ರ ಸ್ಥಳ ಇಲ್ಲಿನ ಜನರ ಧಾರ್ಮಿಕ ಭಾವನೆಯ ಕೇಂದ್ರ. ಆದರೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಂದ ಧಾರ್ಮಿಕ ಭಾವನೆಗಳಿಗೆ ಅಪಚಾರ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಮುಳ್ಳಯ್ಯನಗಿರಿಯ ಮುಳ್ಳಪ್ಪ ಸ್ವಾಮಿ ಗದ್ದುಗೆ, ಸೀತಾಳಯ್ಯನಗಿರಿಯ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸಮೀಪವೇ ಪ್ರವಾಸಿಗರು ಚಪ್ಪಲಿ, ಶೂಗಳನ್ನ ಹಾಕೊಂಡು ಓಡಾಡೋದು, ವಿಡಿಯೋ ಮಾಡೋದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ದೇವಿರಮ್ಮನ ದೇವಸ್ಥಾನ, ಕಲ್ಲತ್ತಿಗಿರಿ, ಈ ರೀತಿ ನಮ್ಮ ಎಲ್ಲ ಬೆಟ್ಟ ಗುಡ್ಡಗಳಲ್ಲಿ ಧಾರ್ಮಿಕ ಸ್ಥಳಗಳಿದೆ ಮತ್ತು ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಲ್ಲಿ ತುಂಬ ಪಾವಿತ್ರ್ಯತೆ ಇದೆ. ಈ ಪಾವಿತ್ರ್ಯತೆ ಇರತಕ್ಕಂಥ ಜಾಗಕ್ಕೆ ಈಗಾಗಲೇ ಕಾನೂನು ಜಾರಿ ಮಾಡಿದ್ದಾರೆ. ಅಲ್ಲಿ ಮದ್ಯಪಾನ ಮಾಡಬಾರ್ದು, ಮೋಜು ಮಸ್ತಿ ಮಾಡಬಾರ್ದು, ಪ್ಲಾಸ್ಟಿಕ್ ಬಳಸಬಾರ್ದು ಅಂತ. ಆದರೆ ಇದೆಲ್ಲವೂ ಕೂಡ ಅಲ್ಲಿ ಕಾನೂನಿನ ಅಥವಾ ಪೊಲೀಸ್ ಇಲಾಖೆ ಕಣ್ ತಪ್ಪಿಸಿ ಅದೆಲ್ಲವೂ ನಡೀತಾ ಇದೆ. ಹೊರಗಿನವರಿಗೆ ಇದು ಪ್ರವಾಸಿ ಸ್ಥಳ, ಈ ನೆಲದವರಿಗೆ ಇದೊಂದು ಧಾರ್ಮಿಕ ಮತ್ತು ನಂಬಿಕೆಯ ಸ್ಥಳ. ಹೀಗಾಗಿ ಇಲ್ಲಿಗೆ ಬರುವವರು ಭಕ್ತರಾಗಿ ಬಂದ್ರೆ ಓಕೆ, ಆದ್ರೆ ಮೋಜು ಮಸ್ತಿ ನೆಪದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಂತ ಭಜರಂಗ ದಳ, ವಿಎಚ್ಪಿ ಸಂಘಟನೆಗಳು ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕ್ರಮಕ್ಕೆ ಮುಂದಾಗದಿದ್ರೆ ಸ್ವತಃ ಫೀಲ್ಡಿಗಿಳಿಯೋದಾಗಿ ಹಿಂದೂ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಪ್ರವಾಸೋದ್ಯಮದ ಹೆಸರಿನಲ್ಲಿ ಬರುವಂಥ ಪ್ರವಾಸಿಗರು ಮೋಜು ಮಸ್ತಿ ಮಾಡೋದಲ್ಲದೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದು ನಮ್ಮ ಹಕ್ಕು. ಅದಕ್ಕೋಸ್ಕರ ನಾವು ಯಾವ ರೀತಿಯ ಬೇಕಾದ್ರೆ ಹೋರಾಟನೇ ಆಗಿರ್ಬೋದು ಅಥವಾ ಇನ್ನೊಂದು ಏನು ಬೇಕಾದ್ರೂ ಆಗಿರ್ಬೋದು ಅದನ್ನು ಮಾಡೋಕ್ಕೆ ಸಿದ್ಧ ಇದ್ದೀವಿ. ಇದನ್ನು ಜಿಲ್ಲಾಡಳಿತಕ್ಕೆ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಆ ಭಕ್ತಿ ಭಾವದಿಂದ ಬರದಲ್ಲೇ ಅದು ಮೋಜು ಮಸ್ತಿಗೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದಕ್ಕೆ ಬಂದರೆ ಅದು ನೈತಿಕ ಪೊಲೀಸ್ಗಿರಿ ಆದರೂ ಸರಿ, ಅದನ್ನು ಅದೇ ಭಾಷೆಯಲ್ಲಿ ವಿರೋಧಿಸ್ತೀವಿ. ಇದು ಎಚ್ಚರಿಕೆ. ಒಟ್ನಲ್ಲಿ ಚಂದ್ರದ್ರೋಣ ಪರ್ವತದ ಸಾಲು ಪ್ರವಾಸಿಗರ ಪಾಲಿಗೆ ಭೂಲೋಕದ ಸ್ವರ್ಗವಾದ್ರೆ ಹತ್ತಾರು ಹಳ್ಳಿಗಳ ಜನರ ಧಾರ್ಮಿಕ ಕ್ಷೇತ್ರ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಬರೋರು ಕೂಡ ಸಂಯಮ, ಶಿಸ್ತು ಇಟ್ಕೊಳ್ಳೋದು ಅತಿ ಮುಖ್ಯ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.